ನಾನು ಸತ್ಯನೇ ಹೇಳ್ತೀನಿ. ಸರಿ, ಹಾಗಾದ್ರೆ ಯೋಚನೆ ಮಾಡದೆ ನಿಜನೇ ಹೇಳು. ಸರ್, ನಾನು ಮಂತ್ರ ಆ ಘಟನೆ ಆದ್ಮೇಲೆ ನಮ್ಮಿಬ್ಬರ ಸ್ನೇಹ ತುಂಬ ಗಟ್ಟಿಯಾಯಿತು ಸರ್. ಜೈಲಿಂದ ಹೊರಗಡೆ ಬಂದ್ಮೇಲೂ ಆ ಸ್ನೇಹ ಹಾಗೆ ಮುಂದುವರಿತು. ಆಮೇಲೆ ಅದಾದ್ಮೇಲೆ ನಾನು ಹೇಳಿದ್ನಲ್ಲ ಸರ್, ಬೇಲ್ ಮೇಲೆ ರಿಲೀಸ್ ಆಗ್ಬಿಟ್ಟೆ ಅಂತ. ಮತ್ಯಾವುದೋ ಕೇಸ್ ಮೇಲೆ ಫಿಟ್ ಆಗಿ ಒಳಗಡೆ ಹೋದೆ. ಅಷ್ಟೊತ್ತಿಗೆ ಅವಳು ಹೊರಗಡೆ ಬಂದ್ಬಿಟ್ಟಿದ್ಲು. ಸ್ವಲ್ಪ ದಿನ ಆದ್ಮೇಲೆ ಅವಳನ್ನು ಹುಡುಕ್ತೆ. ಅವಳು ಸಿಕ್ಕಿದ್ಲು. ಅದೇ ಆತ್ಮೀಯತೆ, ಅದೇ ಪ್ರೀತಿ, ಅದೇ ವಿಶ್ವಾಸ ಹಾಗೆ ಮುಂದುವರಿತಿದೆ ಸರ್. ನೀವು ಹೇಳ್ತಾ ಇರೋದೆಲ್ಲ ಸತ್ಯನಾ? ಅಷ್ಟೇನಾ? ಇನ್ನೂ ಏನಾದರೂ ಹೇಳಕ್ಕಿದೆಯಾ? ಇಲ್ಲ ಸರ್, ಇಷ್ಟೇ ಸತ್ಯ. ಸರಿ, ಫೋನ್ನ ನಮ್ಮ PC ಕೈಲಿ ಕೊಡಿ. ನೋಡ್ರಿ, ಯಾರು ಬರ್ತಾರೆ ಹೋಗ್ತಾರೆ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ನನಗೆ ಹೇಳಬೇಕು. ಸರಿ ಸರ್, ಆಯ್ತು ಸರ್. ಈಗ ಗೊತ್ತಾಯ್ತಾ ಸರ್? ಸುಶಾಂತ್ ನೋಡಿದ್ರಾ? ಗೊತ್ತಾಯ್ತಾ ನಿಮ್ಗೆ? ಎಂತ ಹಾವನ್ನ ನಾವು ಮನೇಲಿ ಇಟ್ಕೊಂಡಿದೀವಿ ಅಂತ ಗೊತ್ತಾಯ್ತಾ? ಸರ್, ನಮ್ಮ ಮನೇಲಿ ಇದ್ದಿದ್ದು ಹೆಣ್ಣಲ್ಲ ಸರ್, ಹೆಣ್ಣಿನ ರೂಪದಲ್ಲಿದ್ದ ಹೆಮ್ಮಾರಿ. ಹೌದು ಸರ್, ಅವಳು ಕಾಲಿಟ್ಟ ಕಡೆ ಎಲ್ಲ ಟ್ರೈ ಮಾಡ್ಕೊಂಡೇ ಬಂದಿದ್ದಾಳೆ. ನಾನು ಇವರೆಲ್ರಿಗೂ ಹೇಳಿದೆ ಸರ್, ಇವ್ರು ಯಾರು ನನ್ನ ಮಾತು ಕೇಳಲಿಲ್ಲ. ಸರ್, ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೆ ನಂಗೆ ಯಾಕೋ ತುಂಬ ಹೆದರಿಕೆ ಆಗ್ತಿದೆ ಸರ್. ಹೆದರಿಕೆ ಆಗ್ತಿದ್ಯಾ? ಯಾಕೆ ಮಿಸ್ಟರ್ ಸುಶಾಂತ್? ಸರ್, ನಮ್ಮ ಇಡೀ ಕುಟುಂಬ ತುಂಬ ಡೇಂಜರಲ್ಲಿದೆ ಅನ್ಸುತ್ತೆ ಸರ್. ಅವಳು ಸಾಮಾನ್ಯವಾದ ಹೆಣ್ಣಲ್ಲ ಸರ್. ಸರ್, ಅವಳು ಜೈಲಲ್ಲಿ ಬಂದವಳು ಅಂತ ನಮಗೆ ಗೊತ್ತೇ ಆಗಿಲ್ವಲ್ಲ ಸರ್. ಅಂಥವಳು ನಮ್ಮ ಫ್ಯಾಮಿಲಿನ ಅಟ್ಯಾಕ್ ಮಾಡ್ಬೋದಲ್ಲ ಸರ್.